ಕ್ರಾಸ್ ಮಾಡ್ತಾರೆ ಅವ್ರಿಗೆ ಸರ್ ಯಾವ ರೀತಿ ಕ್ರಮ ತಗೊಳ್ತೀವಿ? ನಮ್ಮ ಉದ್ದೇಶ ನಿಮ್ಮ ಎಲ್ಲರಿಗೂ ಗೊತ್ತಿದೆ. ಅಕ್ರಮ ಹುಡುಕಿ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ನೀವು ಮಾಹಿತಿ ಕೊಡಿ, ಇದು ನನ್ನ ಜವಾಬ್ದಾರಿ. ನೀವು ಮಾಹಿತಿ ಕೊಡುವಾಗ ಅದು ಸೀದಾ ನನ್ನ ಜವಾಬ್ದಾರಿ. ಅಂದರೆ ಬೆಳಗ್ಗೆ 6 ಗಂಟೆಗೆ ಎಲ್ಲಿ ಇದಂದ್ರೆ ನೀವು ಮಾಹಿತಿ ಕೊಡ್ತಾರಂದ್ರೆ 10 ಬಾರಿ ಇದಂದ್ರೆ ಇಲ್ಲಿ ಯಾವುದೋ ಒಂದು ಕಡೆ ಮಾಡೋದಕ್ಕೂ ಸಾಧ್ಯನೇ ಇರ್ತದೆ. ಇಲ್ಲಾಂದ್ರೆ ಹೇಳ್ತಾ ಇಲ್ಲ. ನೀವು ಮಾಹಿತಿ ಕೊಡ್ತೀರಂದ್ರೆ ಅದಾದ್ಮೇಲೆ ಅವ್ರು ಮಾಡ್ತಾರಂದ್ರೆ ಅದು ನನ್ನ ಜವಾಬ್ದಾರಿ. ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ, ಯಾಕೆ ಮಾಡಿಲ್ಲ ಅಂದರೆ ನನ್ನನ್ನೇ ಪ್ರಶ್ನೆ ಮಾಡಬಾರ್ದು. ಕೆಲವೊಂದು ಕಡೆ ಅಂತಾಗ ಮಾಡ್ತಾರಂದ್ರೆ ಇಲಾಖೆ ಸಿಬ್ಬಂದಿಗಳ ಮೇಲ್ಗಡೆ ನಾವು ಕ್ರಮ ಕೈಗೊಂಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಅಂತಾಗ ಕೈಗೊಳ್ಳುವ. ಕೊನೆ ಪ್ರಶ್ನೆ, ಮಾಜಿ ಸೈನಿಕರು ಈಗ ಅದು ಕೊಲೆ ಪ್ರಕರಣದಲ್ಲಿ ಯಾರ್ಯಾರದಕ್ಕೆ ಏನೇನು ಪಾತ್ರ ಅಂದರೆ ಇರ್ತದೆ. ಕೊಲೆಯಲ್ಲಿ ಪಾತ್ರ ಇದೆ, ಕೊಲೆ ಆದಮೇಲೆ ಪಾತ್ರ ಇದೆ. ಅದು ವಿಚಾರಣೆ ನಡೀತಾ ಇದೆ, ಪೊಲೀಸ್ ಕಸ್ಟಡಿಯಲ್ಲಿ ತೊಗೊಂಡಿದ್ದೀವಿ, ವಿಚಾರಣೆ ನಡೀತಾ ಇದೆ. ಇನ್ನು ಯಾರ್ಯಾರು ಅದರಲ್ಲಿ ಸಂಬಂಧಪಟ್ಟವರು ಎಲ್ಲರನ್ನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಸಫಿಷಿಯೆಂಟ್ ಎವಿಡೆನ್ಸ್ ಬಂದಾದ್ಮೇಲೆ 100% ನಾವೇ ಅದಕ್ಕೆ ಹೇಳಿದ್ದೀವಲ್ಲ, ಇನ್ನು ಸಂಬಂಧಪಟ್ಟಿದ್ದಾರೆ ಅಂದರೆ ಬೇರೆ ಯಾರು ಹೇಳಿಲ್ಲ. ನಾನೇ ಹೇಳಿದೆ, ಸಂಬಂಧ ಇದೆ ಅಂದರೆ ಹೇಳಿದ್ದೀವಿ. ನಾವು ಅರೆಸ್ಟ್ ಮಾಡುವುದಕ್ಕೆ ನಾವು ಹೇಳಿದ್ದೀವಿ. ಅದರಲ್ಲಿ ಒಂದು ಪಾತ್ರ ಸಣ್ಣದಾಗಿ ಮುಚ್ಚಕ್ಕೆ ಹೋಗ್ತಾರೆ ಅಂದರೆ ಅವರನ್ನು ನಾವು ಬಿಡಲ್ಲ ಅಂತ ಹೇಳಿದ್ವಿ. ಮುಂದಿನ ದಿವಸದಲ್ಲಿ ಯಾರಿಗೆ ಆ ಕೊಲೆಯಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಆ ಕೊಲೆ ಆದಮೇಲೆ ಯಾರು ಸಹಕಾರ ಮಾಡಿರೋರು, ಇದರಲ್ಲಿ ನೀವು ಸಂಬಂಧಪಟ್ಟ ಇಲಾಖೆಯವರೇ ನಾವು ಅರೆಸ್ಟ್ ಮಾಡಿದ್ದೀವಿ. ಭಾಳಷ್ಟು 4 ಮಂದಿ ಇಲಾಖೆಯವರು ಮಾತ್ರ ಅರೆಸ್ಟ್ ಮಾಡಿದ್ದೀವಿ. ಸಾರ್ವಜನಿಕರು ನಾವು ಯಾಕೆ ಬಿಡಬೇಕಾಗುತ್ತದೆ? ಯಾರಿಗೂ ಅವಕಾಶ ಇಲ್ಲ. ಬಟ್ ಅವರವರ ಪಾತ್ರದ ಮೇಲ್ಗಡೆ ಕೊಲೆ ಮಾಡೋದು ಒಂದು, ಆದ ಮೇಲ್ಗಡೆ ಹಣ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಾಹಿತಿ ಯಾರಿಗೂ ಗೊತ್ತಿಲ್ಲ, ಆ ಮಾಹಿತಿಯನ್ನು ಇಟ್ಕೊಂಡು ಸಹಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಅವರವರು ಏನೇನು ಆರೋಪ ಮಾಡಿದಾರೋ ಅದಕ್ಕೆ ತಕ್ಕಂಗೆ ನಾವು ಚಾರ್ಜ್ ಶೀಟಲ್ಲಿ ಫ್ರೇಮ್ ಮಾಡ್ತೀವಿ, ಅವರನ್ನು ಅರೆಸ್ಟ್ ಮಾಡ್ತೀವಿ. ಹಾರಗೇರಿ ಪೊಲೀಸ್ ಸ್ಟೇಷನ್ ಸರ್ ಪೂರ್ತಿ ಸಕಲ ವ್ಯವಸ್ಥೆ ಮುನ್ಸಿಪಾಲ್ಟಿಗೆ ಅಲ್ಲಿ ಮುನ್ಸಿಪಾಲ್ಟಿಗೆ ಅಲ್ಲಿ ಯಾರು ಬರ್ತಾ ಗೊತ್ತಾಗ್ತಲ್ಲ, ಮತ್ತು ಪೊಲೀಸ್ಗೆ ಯಾರು ಬರ್ತಾ ಗೊತ್ತಾಗಲ್ಲ. ಸಹ ಅಲ್ಲಿ ಆಸ್ಪತ್ರೆಗಳನ್ನ ಹಾಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ ಸರ್. ಏನಾದರೂ ಹೊಸ ಕೆಲಸ ಸಿಗೋದ ಅಂತ ಆಯ್ತು. ಅಲ್ಲಿ CP ಆಫೀಸ್ ಮತ್ತು ಒಂದು ಜಾಗನೂ ಕೂಡ ಇದೆ, 30 ಗುಂಟೆ ಜಾಗ ಇನ್ನೊಂದು ಕಡೆ ಇದೆ. ಆಲ್ರೆಡಿ ಜಾಗ ಐಡೆಂಟಿಫೈ ಮಾಡಿ ಪ್ರಪೋಸಲ್ ಕಳಿಸಿ ಆಯಿತು. ಮುಂದಿನ ದಿವಸಗಳಲ್ಲಿ ಬಿಲ್ಡಿಂಗ್ ಬರ್ತದೆ. ವಿತಿನ್ ಶಾರ್ಟ್ ಟೈಮ್ ಬಿಲ್ಡಿಂಗ್ ನಮ್ಮ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳು ಕೊರತೆ ಇದೆ. ಹತ್ತಿನಿ ನೀವು ಹೇಳೋ ಥರ ಹತ್ತಿನಿಯಲ್ಲಿ ನಮಗಿರೋ ಬಿಗ್ಗೆಸ್ಟ್ ಚಾಲೆಂಜ್ ಐ ಥಿಂಕ್ ನನಗೆ ಗೊತ್ತಾಗಿ ನಾನು ಇದಕ್ಕಿಂತ ಬೇರೆ ಎಲ್ಲಿಯೋ ಒಂದೇ ಸ್ಟೇಷನಲ್ಲಿ 1000 FIR ನಾನು ಎಲ್ಲಿ ನೋಡಿಲ್ಲ. ಅಷ್ಟೊಂದು FIRs ಆಗ್ತಾಯಿದ್ದು. ಏರಿಯಾನೂ ದೊಡ್ಡದಿದೆ. ಈ ಸ್ಟೇಷನನ್ನು ನಾವು ಗ್ರಾಮೀಣ ಸ್ಟೇಷನ್ ಒಂದು, ಟೌನ್ ಸ್ಟೇಷನ್ ಒಂದು, ಈವನ್ ಟ್ರಾಫಿಕ್ ಸ್ಟೇಷನ್ ಎಲ್ಲಿ ಬೇಕಾಗುತ್ತೆ. 3 ಸ್ಟೇಷನ್ ಇದೆ ಅಂದರೆ ಕೂಡ ಉತ್ತಮ. ಮತ್ತು ಸ್ಟೇಷನ್ PI ಸ್ಟೇಷನ್ ಇರೋದು ಇನ್ನೂ ಉತ್ತಮ. ಪ್ರಪೋಸಲನ್ನು ನಾವು ಕಳಿಸಿದ್ದೀವಿ. ಗ್ರಾಮೀಣ ಸ್ಟೇಷನ್ ಬೇಕಂದ್ರೆ ಪ್ರಪೋಸಲನ್ನು ಕಳಿಸಿದ್ದೀವಿ. ಲಾಸ್ಟ್ ಟೈಮ್ ಎಲ್ಲರಿಗೂ ಕೂಡ ಎಸ್ಕಲೇಟ್ ಮಾಡಿದ್ದೀವಿ. ಇದನ್ನು ಫಾಲೋ ಅಪ್ ಮಾಡ್ತೀವಿ ಮುಂದಿನ ದಿವಸ.